ಆಯೋಜನೆ ಮಾಡಿದ್ವಿ ನಮ್ಮ ಸರ್ವ ಸದಸ್ಯರ ಸಮ್ಮುಖದಲ್ಲಿ. ಉದ್ದೇಶ ಏನಂತ ಹೇಳಿದ್ರೆ, ಕಸ 23 ವಾರ್ಡ್ಗಳಲ್ಲಿ ಸಂಗ್ರಹವಾಗುವ ತ್ಯಾಜ್ಯವನ್ನು ಮಳಲಿ ಗ್ರಾಮದಲ್ಲಿರುವ SWM ಘಟಕಕ್ಕೆ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವ ಬಗ್ಗೆ ಚರ್ಚಿಸುವ ವಿಚಾರ ಅನ್ನೋ ಒಂದು ಕಾನ್ಸೆಪ್ಟ್ ತಗೊಂಡ್ವಿ. ಸೊ ನಾವು ಇದನ್ನ ಬಗ್ಗೆ ತುಂಬ ಚರ್ಚೆ ಮಾಡಿದ್ವಿ. ಇದ್ರದ್ದು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ನಮಗೆ ಊರಲ್ಲಿ ನಡೀತಿರೋಂಥ ಕಸದ್ದು ಘಟಕಗಳು, ಕಸದ್ದು ಸಮಸ್ಯೆಗಳು ನೋಡ್ತಾ ಇದ್ದೀರಾ, ಎಲ್ಲರಿಗೂ ಗೊತ್ತಿದೆ. ಸೊ ಅದನ್ನು ನಾವು ತ್ವರಿತಾಗಿ ಅದನ್ನು ಕ್ಲಿಯರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಭೆನ ಕರೆದಿರೋದು. ಘಟಕ ರೆಡಿಯಾಗಿದೆ, ಶಾಸಕರು ನಾವು ಎಲ್ಲ ಅಪಾಯಿಂಟ್ಮೆಂಟ್ ತೊಗೊಂಬಂದು ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆದ್ರೂ ನಮಗೆ ಅದಕ್ಕೆ ತಕ್ಷಣ ಏನು ಮಾಡಬೇಕು, ಹಾಕ್ಲಿಕ್ಕೆ ಜಾಗ ಇಲ್ಲ ಅನ್ನೋ ಉದ್ದೇಶದಿಂದ ನಾನು ಸದಸ್ಯರನ್ನ ಮೀಟಿಂಗ್ ಕರೆದಿದ್ದೀನಿ. ನಾನು ಸದಸ್ಯರು ಹೇಳ್ತಾ ಇದ್ದಾರೆ, ಈಗ ಅವ್ರು ಏನಾಗಿದ್ದಾರೆ ಅಂದರೆ, ಅಧಿಕಾರಿಗಳು ತ್ವರಿತಾಗಿ ನಾವು ಕಸ ವಿಲೇವಾರಿ ಘಟಕಕ್ಕೆ ನಾವು ಕಸ ತೊಗೊಂಡೋಗ್ತೀವಿ, ಕಸನ ಅಲ್ಲೇ ವಿಲೇವಾರಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ತ್ವರಿತವಾಗಿ ರೆಡಿ ಇದ್ದರು. ಹಾಗಾಗಿ ನಾವು ಇಷ್ಟು ವರ್ಷ ಸತತವಾಗಿ 7 ರಿಂದ 8 ವರ್ಷದಿಂದ ನಮ್ಮ ಸದಸ್ಯರುಗಳು ಕಷ್ಟಪಟ್ಟು ಅದನ್ನು ಎಲ್ಲ ಅವರು ತನ್ನ ಸ್ವಇಚ್ಛೆಯಿಂದ, ಅಂದರೆ ಯಾರೂ ಸಹ ಘಟಕಕ್ಕೆ ಬರಲ್ಲ ಅನ್ನೋ ಉದ್ದೇಶ ಎಲ್ಲ ಇಟ್ಕೊಂಡು ಅವರೆಲ್ಲ ಪ್ರಯತ್ನ ಮಾಡಿದರು. ಆದರೆ ನಮ್ಮ ಸದಸ್ಯರು ಅಷ್ಟು ಕೆಲವು ಸದಸ್ಯರಿದ್ದಾರೆ, ಅವರೆಲ್ಲ ಸಪೋರ್ಟ್ ಮಾಡಿ ಆ ವಿಲೇವಾರಿ ಘಟಕನ ಏನಿದೆ ಅದನ್ನು ಸಿದ್ಧಪಡಿಸಿದ್ದಾರೆ. ಸೊ ಇದಕ್ಕೆ ನಮ್ಮ ಮಾಜಿ ಶಾಸಕರ ತುಂಬ ಅದಕ್ಕೆ ಸಪೋರ್ಟ್ ಇದೆ. ಅದೆಲ್ಲ ತಯಾರಾಗಿದೆ, ರೆಡಿ ಇದೆ. ಈಗ ಅದನ್ನು ರೆಡಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನೋಡ್ತಿದ್ದೀವಿ. ಆದರೆ ಉದ್ಘಾಟನೆ ಭಾಗ್ಯ ಅದಕ್ಕಿನ್ನೂ ದೊಡ್ಡದು ಅನ್ನೋ ಒಂದು ಮುನ್ಸೂಚನೆ ಕಾಣ್ತಾ ಇಲ್ಲ. ಹಾಗಾಗಿ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನಮ್ಮಲ್ಲಿ ಸದಸ್ಯರುಗಳು ಒಗ್ಗೂಡ್ಕೊಂಡು ಅಟ್ಲೀಸ್ಟ್ ಅಲ್ಲೇನೋ ನಮಗೊಂದು ನಾವು ಪ್ರಯತ್ನ ಮಾಡಿದ್ದಕ್ಕೆ ನಮ್ಮ ಸದಸ್ಯರಿಗೆ ಕೃತಜ್ಞತಾಪೂರ್ವಕವಾಗಿ ನಾವು ಅಲ್ಲೊಂದು ಕಲ್ಲು ಹಾಕಬೇಕು ಅನ್ನೋ ನಮ್ಮ ಇಂಟೆನ್ಷನ್ ಇರೋದ್ರಿಂದ ಅಲ್ಲಿ ಒಂದು ಕಲ್ಲು, ಅಂದರೆ SWM ಸೈಟಿಂದ ವಿಲೇವಾರಿ ಘಟಕ ಏನಿದೆ, ಟ್ರಾಮಿಲ್ಲು ಅದೆಲ್ಲ ಎಲ್ಲಿ ಇದಿದೆ ಅಲ್ಲಿ ಇನ್ಸ್ಟಾಲ್ ಮಾಡೋಕ್ಕೋಸ್ಕರ ಅಲ್ಲೊಂದು ಕಲ್ಲು ಹಾಕಿ 23 ಜನರಿಂದ ಒಂದು ಚಿಕ್ಕದಾಗಿ ಒಂದು ಕೆಲಸ ಮಾಡಿಬಿಟ್ಟು ನಂತರ ಅಲ್ಲಿ ಕಸ ಹಾಕಲಿಕ್ಕೆ ರೆಡಿ ಮಾಡಬೇಕು ಅಂತ ನಾವು ವೆಯ್ಟ್ ಮಾಡ್ತಿದ್ದೀವಿ. ಉದ್ಘಾಟನೆ ನೆಕ್ಸ್ಟ್ ಆಗಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಅದೇ ಶಾಶ್ವತವಾಗಿ ಪರಿಹಾರ ಆಗಬೇಕು ಅನ್ನೋಕ್ಕೋಸ್ಕರನಾದ್ರೂ ನಮ್ಮ ಸದಸ್ಯರು ಎಫರ್ಟ್ ಹಾಕಿದ್ರು, ಅಲ್ಲಿ ಕಲ್ಲು ಬೀಳಬೇಕು ಅನ್ನೋ ಉದ್ದೇಶದಿಂದ ನಾವು ಈ ತೀರ್ಮಾನನ ಸಭೆಯಲ್ಲಿ ತೆಗೆದುಕೊಂಡಿದ್ದೀವಿ. ಸೊ ಹಾಗಾಗಿ ಇದಕ್ಕೆ ನಾವು ಎಲ್ಲ ಸರ್ವ ಸದಸ್ಯರು ಒಪ್ಕೊಂಡಿದ್ದಾರೆ. ನಂತರ ಈ ಉದ್ದೇಶನ ಇಟ್ಕೊಂಡು, ಆದರೆ ಈಗ ಏನು ಕಸ ವಿಲೇವಾರಿ ಘಟಕ ತಯಾರಾಯಿತು, ಮುಗೀತು, ಸದಸ್ಯರೆಲ್ಲ ಇದಾಗ್ತಿದ್ದಾರೆ ಅಂತ ಯಾರು ಪ್ರೀತಮ್ ಅನ್ನೋರು ಒಬ್ಬರು ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಸೊ ಅದು ಸುಳ್ಳು. ರಕ್ಷಣಾ ವೇದಿಕೆಯವರು ಏನು ಹೇಳ್ತಿದ್ದಾರೆ ಅದಕ್ಕೆ ನಾವು ಬೆಂಬಲ ಕೊಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇವರು ಈ ದಿನ ಬಂದು ಯಾವಾಗ ಈ ರೀಸೆಂಟಾಗಿ 1 ವಾರದಿಂದ ನಾವು ಇದನ್ನು ತಯಾರಿ ಮಾಡ್ತಿದ್ವಿ. ಹಾಗಾದರೆ 7 ವರ್ಷದಿಂದ ನಮ್ಮ ಸದಸ್ಯರು ನಾವುಗಳು ಕಷ್ಟಪಟ್ಟಿದ್ದು ಎಲ್ಲಿಗೋಯ್ತು? ಇದೇನಾಗಿದೆ ಅಂತ ಹೇಳಿದ್ರೆ, ಕೋಗಿಲೆ ಗೂಡು ಕೊಡ್ತು, ಕಾಗೆ ಬಂದು ಮೊಟ್ಟೆ ಇಡ್ತು ಅನ್ನೋ ರೀತಿಲಿ ಆಗೋಗಿದೆ. ಆ ರೀತಿ ನಾವು ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾರೇ ಮಾಡಿದರೆ ಅವರೇ ಮಾಡಬೇಕು ಅನ್ನೋ ಉದ್ದೇಶ ನಮ್ಮ ಪ್ರಯತ್ನ. ಹಾಗಾಗಿ ನಾವು ಬೇರೆಯವರಿಗೆ ಅವಕಾಶ ಕೊಡಲ್ಲ. ಇದರಲ್ಲಿ ಕರ್ನಾಟಕ ವೇದಿಕೆ, ರಕ್ಷಣಾ ವೇದಿಕೆ ಅವರಾಗಲಿ ಅಥವಾ ಪ್ರೀತಮ್ ಅವರಾಗಲಿ ಯಾರು ಸಹ ಪಾತ್ರಧಾರಿಗಳಲ್ಲ, ಸೂತ್ರಧಾರಿಗಳಲ್ಲ. ಅವ್ರು ಬೇರೆ ರೀತಿ ಮಾಡಿರ್ಬೋದು, ಅದಕ್ಕೆ ನನಗೆ ಸಂಬಂಧ ಇಲ್ಲ. ಈ ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಸದಸ್ಯರುಗಳು ಏನಿದ್ದಾರೆ, ನಮ್ಮ ಪ್ರಯತ್ನ, ಪುರಸಭೆ ಪ್ರಯತ್ನ, ಇದನ್ನು ಫಲ ಕೊಡೋದಕ್ಕೆ ನಾವು ಟ್ರೈ ಮಾಡಿದ್ದೇವೆ ಹೊರತು ಇದಕ್ಕೆ ಯಾರ ಬೆಂಬಲನೂ ಇಲ್ಲ, ಯಾರ ಹೋರಾಟನೂ ಇಲ್ಲ. ಈಗ ಬಂದು ಕಸನ ನಿಲ್ಲಿಸಿ ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಹೊರತು ಇದರದ್ದು ಪ್ರಯತ್ನನ, ಆ ಘಟಕನ ರೆಡಿ ಮಾಡೋದಕ್ಕೆ ಪ್ರಯತ್ನ ಮಾಡಿರೋದು ನಾವುಗಳು, ಪುರಸಭೆಯವರು, ಸದಸ್ಯರುಗಳು. ಹಾಗಾಗಿ ಇದರದಕ್ಕೆ ಯಾರೇ ಸಪೋರ್ಟ್ ಆಗಲಿ, ಯಾರೇ ಬೆಂಬಲ ಆಗಲಿ ಇಲ್ಲ. ಇವತ್ತು ನಿಲ್ಲಿಸಿರ್ಬೋದು ಕಸನ. ಹಾಗಾಗಿ ಅದಕ್ಕೆ ನನ್ನ ಸಂದ ಜಯ, ನನ್ನ ಹೋರಾಟಕ್ಕೆ ಸಿಕ್ಕ ಫಲ ಅನ್ನೋದಕ್ಕೆ ಅವಕಾಶ ಇಲ್ಲ. ನಾವು ಮಾಡಿರೋ ಹೋರಾಟ 7 ವರ್ಷದಿಂದ ಸತತವಾಗಿ ಹೋರಾಟ. ಯಾರೋ ಕೂತ್ಕೊಂಡು ಎಲ್ಲೋ ವಿಡಿಯೋ ಮಾಡಿದ್ದು ಬರಲ್ಲ. ಇಲ್ಲಿ ಅನಿಸ್ಕೊಂಡಿರೋದು ನಾವು ಸದಸ್ಯರು ಬಯಸ್ಕೊಂಡಿರೋದು, ಕಸ ಸಮಸ್ಯೆಗೆ ಪರಿಹಾರ ಕೊಡ್ತಿರೋದು ನಾವು. ಯಾರೋ ಹೋರಾಟಕ್ಕೆ ದಯವಿಟ್ಟು ಖಂಡಿತವಾಗ್ಲೂ ಅವಕಾಶ ಇಲ್ಲ. ಪೂರ್ತಿ ಸಾರ್ವಜನಿಕರಿಗೆ, ಸಕಲೇಶಪುರ ಸಾರ್ವಜನಿಕರು ಇವತ್ತು ಮುಕ್ತವಾಗಿ ಹೇಳ್ತಾ ಇದ್ದೀನಿ, ಇದು ಪೂರ್ತಿ ಸಂಪೂರ್ಣವಾಗಿ ನಮ್ಮ ಸದಸ್ಯರ ಪುರಸಭೆಯ ಹೋರಾಟದ ಫಲವಾಗಿ ಘಟಕ ಉದ್ಘಾಟನೆಗೆ ಕಸ ವಿಲೇವಾರಿ ಆಗೋದಕ್ಕೆ ಸಿದ್ಧ ಆಗ್ತಾ ಇದೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಸಹ ನಮ್ಮ ಒಂದು ಹೋರಾಟಕ್ಕೆ, ನೀವು ನಮ್ಮ ಪ್ರಯತ್ನಕ್ಕೆ ನಮ್ಮ ಸಾಥ್ ಕೊಟ್ಟಿದ್ದೀರಾ, ಅದಕ್ಕೆ ನಾವೆಲ್ಲರಿಗೂ ಕೃತಜ್ಞತರಾಗಿದ್ದೀವಿ. ಹಾಗಾಗಿ ಸದಸ್ಯರ ಫಲದಿಂದ ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ಮುಖ್ಯಾಧಿಕಾರಿಗಳು, ಪುರಸಭೆ ಇದಕ್ಕೆ ಮಾತ್ರ ಕಾರಣ. ಬೇರೆಯವ್ರು ಯಾರು ಇದಕ್ಕೆ ಕಾರಣಕರ್ತರಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಉತ್ತರ ಕೊಡಿ ನನಗೆ. ಆಮೇಲೆ ಕಾಮಗಾರಿ ಇದು ಮಾಡಿದ್ರಿ, ನಾನು ಕೇಳೋ ಕ್ವೆಶ್ಚನ್ಗೆ ಉತ್ತರ ಕೊಡಿ. ಬಾಳಲ್ಲಿ ನೀವು ಫೈಲು ಬಿಸ್ನೆಸ್ ಆಗಿದೆ, ಏನಾಗಿದೆ ಬಿಸ್ನೆಸ್ ಕಂಪ್ಲೀಟ್ ಆಗಿದೆ ನೋಡೋಣ.
ಇಲ್ಲ ತಾವೆಲ್ಲರೂ ನಮಗೆ ಒಂದು 10-15 ದಿನ ಏನಾದ್ರು ಜಾಗ ಕಸನ ಏನಾದ್ರು ಹಾಕ್ಲಿಕ್ಕೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟು ಅದಕ್ಕೂ ನಾವು ಮುಂಜಾನೆ ನಾವು ತಗೊಂಡ್ವಿ ಸರ್. ನೀವು ಅದನ್ನ ಫಸ್ಟ್ ನೀವು ಹೇಳಿದ್ರಲ್ಲ, ಅಪೋಸ್ ಮಾಡ್ಕೊಂಡು ಹೇಳಿದ್ರಲ್ಲ ಬಾಡಿನ, ಅವಾಗ ನೀವು ಹೇಳ್ಬೇಕಿತ್ತು. ಸುಮ್ಮನೆ ಸರ್ ನೀವು ಇವಾಗೆಲ್ಲ ಹೇಳ್ತಿರೋದು ನೀವು ಏನ್ ಅನ್ಕೊಂಡಿದ್ದೀರ ನೀವು ಹಂಗಾರೆ ಬಾಡಿನ? ನಮ್ಗೆ ಏನು ಪರ್ಮಿಷನ್ ಬೇಡ ನಿಮ್ಗೆ. ನೀವು ಹೋಗಿ ಹಾಕಿ ನೀವು ನೋಡೋಣ ಹೆಂಗ್ ಹಾಕ್ತೀರಾ ಕಸನ ಅಂತ ಹೇಳ್ಬಿಟ್ಟು ನೋಡ್ತೀನಿ ನಾನು. ಎಲ್ಲರೂ ನೋಡ್ತಾರೆ, ಅವಾಗ ನಮ್ಮ ಸದಸ್ಯರು ಇದ್ದಾರೆ. ನೀವು ಮಾತಾಡ್ಬೇಕಾದ್ರೆ ನೀಟಾಗಿ ನೋಡ್ಕೊಂಡು ಮಾತಾಡ್ಬೇಕು ಸರ್. ಸದಸ್ಯರು ಬೇಡ ನೀವು ನಾನು ಮಾಡ್ಬಿಡ್ತೀನಿ, ನಾನು ಹೋಗ್ಬಿಟ್ಟು ಹಾಕ್ಬಿಡ್ತೀನಿ ಅಂತ ಅಲ್ಲ. ಸದಸ್ಯರು ಬೇಡ ಅಂತ ನೀವು ಹಂಗೆ ಹೇಳಿದಲ್ವಾ ಸರ್? ಈಗ ಇಲ್ಲ ಬಿಡಿ ನಾನು ಮಾಡ್ತೀನಿ, ಉದ್ಘಾಟನೆ ಇಲ್ದರೆ ನಾನು ಅಲ್ಲಿಂದ ಹಾಕ್ತೀನಿ ಅಂತ ಹೇಳಿದ್ರಲ್ಲ. ನಿಮ್ಗೆ ಒಂದು ವಾರ ಎಮ್ಮೆಲ್ಲೆ ಕಾಯಕ್ಕಾಗಲ್ಲ ಅಂದ್ರೆ ನೀವೇನ್ ಮಾತಾಡ್ತೀರಾ ಸರ್? ಆಯ್ತು ಕೊಡ್ತೀನಿ ಅನ್ನೋ ಟೈಪ್ ಸದಸ್ಯರ ಅಲ್ಲೆಲ್ಲರೂ ಹೇಳ್ತಿರೋದಕ್ಕೆ ಏನ್ ಹೇಳ್ತಿದ್ದೀರಾ? ಅದು ಉತ್ತರ ಕೊಡೋದು ರೀತಿ ಕೊಡಿ ನೀವು. ಅದು ಬಿಟ್ಬಿಟ್ಟು ಇಲ್ಲಿ ಕಾಮಗಾರಿಗಳು ಪೂರ್ಣಗೊಂಡಿದೆ ಅಂತ ಇದೆ ಅಷ್ಟೇ, ಬೇರೆ ಏನು ಇಲ್ವಾ? ಇದಕ್ಕೆ ಏನು ಅಮೌಂಟು ಎಷ್ಟು ಬೇಕು ಏನು? ಸುಮ್ಮನೆ ಒಂದು ಫೋಟೋ ತೋರಿಸ್ಬಿಟ್ಟು ನಮ್ಮನ್ನೆಲ್ಲ ಭಂಗ ಮಾಡ್ತಾ ಇದ್ರಲ್ಲ ನಾವು ಇವೆಲ್ಲ. ಏನ್ ಮೇಡಮ್ ಇದು ಪೂರ್ಣಗೊಂಡಿದೆ ಅನ್ಬಿಟ್ರೆ ನಮ್ಗೆ ಮುಗಿತಾ? ಅಲ್ಲ ಸರ್, ನಿಮ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಸರ್. ಡೀಟೇಲ್ಸ್ ನಾನು ಮನೆಗೆಲ್ಲ ಕೊಡೋದು, ನನಗೆ ಮೀಟಿಂಗ್ ಬೇಕು, ಈ ಸಭೆ ಬೇಕು. ಎಲ್ಲಿ ಕೊಡ್ತೀರಾ ನೀವು ಡೀಟೇಲ್ಸ್? ನಾನಪ್ಪ ನೋಡ್ಬಿಡೋ ಸಾಕ? ವರದಿ ಮಾಡ್ಬಿಟ್ಟು ಕೊಡ್ತೀನಿ ಸರ್. ನೋಡ್ಬೋದು. ವರದಿ ಮಾಡೋದು ಬೇಡ ಮೇಡಮ್, ಸುಮ್ಮನೆ ಪೂರ್ಣಗೊಂಡಿದೆ ಅಂದ್ರೆ ನಿಮ್ಗೆ ಅಪ್ರೂವ್ ಕೊಟ್ಬಿಟ್ಟು ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬೇಕಾ ನಾವು? ಡೀಟೇಲ್ಸ್ ಕೊಡ್ತೀನಿ ಸರ್. ಮೇಡಮ್, ಈಗ ನೀವು ಬಂದಿರೋದು ನಿಮ್ಮ ಬಾಡಿಗೆ ನೀವು ಚೀಫ್ ಆಫೀಸರ್ ಏನ್ ರೆಡಿಯಾಗಿ ಬಂದ್ಬಿಟ್ಟಿದ್ದೀರ ಸಭೆಗೆ, ಉದ್ಘಾಟನೆ ಹಂತದಲ್ಲಿ ಬಂದ್ಬಿಟ್ಟಿರ ನೀವೇ ಮಾಡಂಗೆ. ನೀವು ಬರ್ಬೇಕಾರೆಲ್ಲ ರೆಡಿ ಇಟ್ಕೊಂಡು ಬಂದು ಕೊಡಿ ನಮ್ಗೆ. ನೀವೇನ್ ಸಾಧ್ಯ? ಸಿಂಪಲ್ ಅವ ತರಕಾರಿ ವ್ಯಾಪಾರ ಗಲಾಟೆ ಮಾಡಿದ್ರೆ ನಿಮ್ಗೆ ಟೇಷನ್ ಕೊಟ್ಟು ಸರಿ ಮಾಡ್ಕೊಳಕ್ಕಾಗಲ್ಲ. ನಿಮ್ಗೆ ಮಾತಾಡ್ಬೇಕು ಸುಮಾರಿದೆ ಕುರ್ಸಬಾಳ್ಗಡೆ, ಗೊತ್ತಾಯ್ತಾ? ಅಂದ್ರೆ ಸರ್, ನೀವು ಹೇಳೋದನ್ನ ಸರಿ ಹೇಳ್ಬೇಕು. MLA ಒಂದು ವಾರ ಅಂದ್ರೆ ಅವರು ಉಸ್ತುವಾರಿ ಸಚಿವರದು ಡೇಟ್ ತಗೊಳಕ್ ನೋಡ್ತಾ ಇದ್ದಾರೆ, ಆಯ್ತಾ? ಒಂದು ವಾರ ಕೊಡ್ಲಿಲ್ಲ, ಏನ್ ಮಾಡ್ತೀರಾ ಅವಾಗ? ಅವರಿಗೆ ಇವ್ರಿಗೆ ಉಸ್ತುವಾರಿ ಸಚಿವರಿಗೆ ಅವರು ಆಲ್ರೆಡಿ 2 ಸತಿ ಮಾತಾಡಿದ್ದಾರೆ. ಅವರು ರಾಜಣ್ಣ 3 ತಿಂಗಳಿಂದ ಇದಕ್ಕೆ ಬಂದಿಲ್ಲ, ಎಲ್ಲಿಗೆ ಹಾಸನ ಸರಿ ಬರ್ತಿದ್ದಿಲ್ಲ, ಸಕಲೇಶ್ಪುರಕ್ಕೂ ಬಂದಿಲ್ಲ. ಅವ್ರಿಗೆ ಕೇಳಿದ್ದಾರೆ, ಅವ್ರದ್ದು ಆಗ್ಲಿಲ್ಲ. ಈಗ ಇವರು ಸ್ವಲ್ಪ ಆಕ್ಟಿವ್ ಇದು ಯಾರು ಉಸ್ತುವಾರಿ, ಸೊ ಹಂಗಾಗಿ ಅವ್ರಿಗೆ ಕೇಳಿದ್ದಾರೆ. ಅವರು ಡೇಟ್ ಕೊಟ್ಟ ತಕ್ಷಣ 100% ಬಂದು ಓಪನ್ ಮಾಡ್ತಾರೆ, ಆಯ್ತಾ? ಇದ್ರಲ್ಲಿ ಏನು ಅದು ಇದು ಏನು ಮಾಡ್ತಿಲ್ಲ, ಅವರು ರಾಜಕೀಯ ಗೀಕೆ ಮಾಡ್ತಿಲ್ಲ. ಒಂದು ನಿಮಿಷ MLA ಅವರು, ಆಯ್ತಾ? ಅವರು ಡೇಟ್ ಸಿಕ್ಕಿದ ತಕ್ಷಣ ಓಪನ್ ಮಾಡ್ತಾರೆ. ನೀವು ಯಾಕಂದ್ರೆ ಒಂದು ವಾರ ಅಂತ ಕಡಾಖಂಡಿತ ಬೆಳೆದ್ರೆ MLA ಒಂದೇ ವಾರದ ಬಂದು ಮಾಡ್ತೀನಿ ಅಂತ ಹೇಳಿ ಆಮೇಲೆ ಮತ್ತೆ ಏನಾದ್ರು ಇವರೆಲ್ಲರೂ MLA ಅಪ್ಪಾಜ್ ಬೇಡ, ಅವ್ರದ್ದು ಸಿಕ್ಕಿದ ತಕ್ಷಣ ಬಂದು ಓಪನ್ ಮಾಡ್ತಾರೆ. ನಾನು ಅದನ್ನೇ ಮಾನ್ಯ ಜಿಲ್ಲಾಧಿಕಾರಿಗಳು ಹೊಸಬರಾಗಿರೋದ್ರಿಂದ ಅವರಿಗೆ ಇಲ್ಲಿ ನಾನು ನಿನ್ನೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಂತ ಹೇಳಿ ನಾನು ಓದೆ ಸರ್. ಈಗ ಕಳೆದ 10-15 ವರ್ಷದ ಏನೇನು ಆಗಿದೆ ಅಂತೇಳಿ ಎಲ್ಲ ನೀಟಾಗಿ ಹೇಳೋಣ ಅಂತೇಳಿ ನಾನು ಓದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕೇಳುವಂಥ ಸ್ಥಿತಿ ಇಲ್ಲ ಸರ್. ಅವ್ರಿಗೆ ಏನು ವಾಟ್ಸಪ್ ಗ್ರೂಪಲ್ಲಿ ಅಥವಾ ಪೇಪರ್ ನೋಟಿಫಿಕೇಶನ್ ಏನು ಹೋಗ್ತಿದ್ರೆ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೊಂಡು ಬಂದ್ವಿ. ಇಷ್ಟು ಈ ಮಾತನ್ನು ಅವರು ಕಡಖಂಡಿತಾಗಿ ಹೇಳ್ತಾರೆ ಸರ್. DC ಅವರು ಸರ್, ಎಷ್ಟು ಎಕರೆ ಜಾಗ ನಮಗೆ? ಸರ್ ಜಾಗ ಎಷ್ಟು ಎಕರೆ? ಜಾಗ ಎಷ್ಟು ಎಕರೆ? 8 ಎಕರೆ ಇದೆ. 8 ಎಕರೆ ಇದೆ ಸರ್. ನಮ್ಮಲ್ಲಿ ಈಗಲೇ ವರ್ಕಿಂಗ್ 3.1 ಇದೆ. ಒಂದು ಪಾನಿ ತರಿಸಿ ಮೇಡಮ್. ಆಲ್ರೆಡಿ ನೀವು 3 ಎಕರೆ ಕಮ್ಮಿಯಲ್ಲಿ ಇದೆ, ಆ 8 ಎಕರೆಗೆ ಒಂದು ಪಾನಿ ತರಿಸಿ. 11 ಎಕರೆ ಇದೆ. ಎಲ್ಲಿದೆ ನಮ್ಮ ಇಲ್ಲಿರುವ ಅಧಿಕಾರಿಗಳು 1 ಎಕರೆ ಬಿಟ್ಟಿಲ್ಲ. ಜಾಗ ಎಲ್ಲಿದೆ ಅಂತ ತೋರಿಸಿ ಪಾನಿ ತಗಲಿ. ಒಂದು ಗಂಡನಿಗೆ ಪಾನಿ ತರ್ಸಕ್ಕೆ ಈಗಲೇ ತೆಗಿಸಿ. 11 ಒಂದು ತೋಟಗಳು ಸೇರ್ಕೊಂಡಿದ್ಯಾ? ಯಾವ ಬಿಡಿಸ್ಬೇಕು? ಈಗ ಬೇರೆಯವ್ರಿಗೆ ಅಲರ್ಟ್ ಮಾಡ್ಕೊತಿದ್ದಾರೆ. ಇಲ್ಲಿ ಅಧಿಕಾರಿ ಇವಾಗ ನಿದ್ದೆ ಮಾಡ್ತಾ ಇದೆ. ಇದು ನಿಮ್ಮ ಹತ್ರ ಬಾಂಡ್ರಿ 4 ಎಕರೆ ಇದೆ, 4 ಎಕರೆ ಬಂದಿದ್ದೀರಾ? 4 ಎಕರೆ ಇದೆ ಬಾಂಡ್ರಿ. ಸಾಧಾರಣ 10 ವರ್ಷ. ಮತ್ತೆ ಯಾಕೆ ನಮಗೆ ಮಿಸ್ ಮಾಡಿ ಮಾಡ್ತೀರಾ ಇದು? ಕುಮಾರಸ್ವಾಮಿ ಅವರು ಇದ್ದಾರೆ. ಯಾಕ್ರಿ ಸರ್ ದೊಡ್ಡದಾಗಿ ಮಾತಾಡ್ತಿರಲ್ಲ, ನಾನು ಇದೀನಿ ಅಂತ. ನಿಮ್ಗೆ ಜಾಗ ಇದೆ ನಿಮ್ಮ ಹತ್ರ, ಡಿಸ್ಕೈಡ್ ಯಾಕೆ ಮಾಡ್ತೀರಾ? ಎಷ್ಟಿದೆ ಮೇಡಮ್? ಸರ್ ನಾನೇ ಜವಾಬ್ದಾರ ಅಂದ್ರಲ್ಲ, ಎಲ್ಲಿದೆ ನಿಮ್ ಜಾಗ ತೋರಿಸಿ ನಂಗೆ. ಎಷ್ಟಾಗುತ್ತೆ? ಎಷ್ಟು ಸರ್? ಈಗಿದೆ 3.19 ಸರ್. ಮತ್ತೆ ಇಲ್ಲಿ 4 ಎಕರೆ ಇದೆ, ಇದು ಯಾರು ಬರ್ತಿರೋದು? 3.1 ಎಲ್ಲ ಸುಳ್ಳು ಮಾಹಿತಿ ಕೊಟ್ಕೊಂಡು ಇದೇ ತರ ಮಾಡ್ತಾ ಇದ್ದೀರಾ ಸಭೆಗೆ. ಆ ಜಾಗ ಯಾರಿಗೆ ಅಲರ್ಟ್ ಆಗಿದೆ ಈಗ ನೋಡಿದ್ರೆ ನೀವು? ಅಲ್ಲಿ ನೀರಿನ ಟ್ಯಾಂಕ್ ಕಟ್ಟಿದ್ರು, ಬೇಲಿ ಹಾಕಿದ್ದಾರೆ, ಫೆನ್ಸ್ ಹಾಕಿದ್ದಾರೆ. ಈಗೀಗ ಒಂದು 2 ತಿಂಗಳಲ್ಲಿ
ಹೆಂಗ್ ಬೇರೆಯವ್ರಿಗೆ ಅಲರ್ಟ್ ಮಾಡ್ತಾರೆ? SWM ಸೈಟಿಗೆ ಆಗಿದ್ದು ನೀವ್ ಯಾರಾದ್ರೂ ಅರ್ಜಿ ಹಾಕಿದ್ರಾ, ಅಬ್ಜೆಕ್ಷನ್ ಹಾಕಿದ್ರಾ? ನಮ್ಮಿಂದ ಆಯ್ತಿಲ್ಲ ಸರ್ ಅದು. ಮತ್ತೆ ಏನಕ್ಕೆ ಮತ್ತೆ ನೀವು ಉದ್ಘಾಟನೆ ಅಂತಿರಲ್ಲ, ಕಸ ಹಾಕಕ್ಕೆ ರೆಡಿ ಆಗಿರಲ್ಲ, ನಿಮ್ ಜಾಗ ನಿಮ್ಗೆ ಉಳಿಸ್ಕೊಳಕ್ ಆಗಲ್ಲ ಅಂದ್ಮೇಲೆ ಸರಿ ಸರ್ ಈಗ ಸರ್ ಪಾನಿ ತರಿಸಿ ನೀವು. ಆಯ್ತು ಸರ್ ನೋಡಿ, ಇಲ್ಲಿ ಮೆಂಬರ್ಗಳಿಗೆ ನಾನು ತಪ್ಪು ಮಾಹಿತಿ ಕೊಡಬಾರ್ದು, ನೀವು ಹೇಳಿದ್ರೆ ಸರಿ ಅಂತ ಆಗ್ಬಾರ್ದು, ನಾನು ಸುಮ್ಮನೆ ಮಾತಾಡಿದಂತಾನು ಆಗ್ಬಾರ್ದು. ಪಾನಿ ತರಿಸ್ಕೊಂಡು ಯಾರ್ಯಾರಿಗೆ ಅದನ್ನ ಜಾಗ ಅಲರ್ಟ್ ಮಾಡಕ್ಕೆ ನೀವು ಸುಮ್ಮನೆ ಕೂತಿದ್ದೀರಾ ಅದು ಗೊತ್ತಾಗ್ಲಿ ಮೆಂಬರ್ಗಳಿಗೆ. ಒಂದು SWM ಸೈಟಿಗೆ ಸ್ಯಾಂಕ್ಷನ್ ಆಗಿರೋ ಜಾಗನು ಬೇರೆಯವ್ರಿಗೆ ಅಲರ್ಟ್ ಆಗೋ ತನಕ ಬೇಲಿ ಹಾಕೋ ತನಕ ನೀವು ಅಲ್ಲಿ ಕೆಲಸ ಆಯ್ತಾ ಸರ್? ನೀವು ಬಂದ್ಮೇಲೆ ಎಷ್ಟು ಲಕ್ಷದ ಕೆಲಸ ಮಾಡಿರ್ತೀರ 20-35 ಲಕ್ಷದ ಆಗಿದೆ ಸರ್. ಕನಿಷ್ಠ ಏನಿಲ್ಲ ಅಂದ್ರೆ 1.5 ಕೋಟಿ ತನಕ ನೀವು ವರ್ಕ್ ಮಾಡಿದ್ರ ನೀವು ಬಂದ್ಮೇಲೆ. ಇಲ್ಲ ಸರ್, ಇಲ್ಲ ಅಂದ್ರೆ ಬಿಲ್ ತೆಗೀರಿ ಸರ್, ಬಿಲ್ ತೆಗ್ಸಿ. ಮಿಷನರಿಗಳು ನೀವು 10 ತಿಂಗಳಲ್ಲಿ ಬಂದು ಮಿನಿಮಮ್ 1 ಕೋಟಿ ಮೇಲೆ ಹೇಳಿದ್ರ ಮಾಹಿತಿ ತಪ್ಪು ಕೊಡ್ತಿದ್ರ, ಅದು ಬೇಜಾರಿಲ್ಲ. ಕೆಲಸ ಮಾಡಕ್ಕೆ ಹೋಗುವಾಗ ಅಲ್ಲಿ ಬೇಲಿ ಆಗ್ತಾ ಇದ್ರಲ್ಲ ಜಾಗಕ್ಕೆ, ನಮ್ ಜಾಗಕ್ಕೆ, ಅದು ಯಾಕೆ ನೀವು ಅಧಿಕಾರಿಗೆ ಬಿಡ್ಲಿಲ್ವಾ? ಹಂಗಾದ್ರೆ ನೀವು ಕೆಲಸ ಮಾಡೋ ಹತ್ರ ಹೋಗೇ ಇಲ್ಲ ಅಂತ ಆಯ್ತಲ್ಲ. ಘಟಕಕ್ಕೆ ನೀವು ಹೋಗ್ತಾ ಇದ್ರಲ್ಲ ಸರ್, ಕಾಮಗಾರಿ ನಡೀತಾ ಇದೆ, ಸಂಪೂರ್ಣ ಆಗಿದೆ ಅಂದ್ರೆ ನೀವು ಆ ಜಾಗಕ್ಕೆ ಹೋಗಿಲ್ಲ ಅಂತ ಆಯ್ತು. ಯಾರೋ ಬೇಲಿ ಹಾಕ್ತಾರೆ ಅಲ್ಲಿ ಜಾಗಕ್ಕೆ, ನಮ್ಮ ಎದುರುಗಡೆ ಜಾಗಕ್ಕೆ ಬೇಲಿ ಹಾಕಿಲ್ಲ. ಅದ್ ಯಾರು ನೋಡೋದು? ಏನ್ ಅದನ್ನು ನಾವು ಮೆಂಬರ್ಗಳು ಬಂದು ನೋಡ್ಬೇಕಾ ಸರ್? ಈಗ ನೀವು ಪಾನಿ ತರಿಸಿ ಇಲ್ಲ ರೆಗ್ಯುಲೇಷನ್ ಮಾಡಿ ಅದನ್ನ ಏನ್ ಮಾಡ್ಬೇಕು, ಆಕ್ಷನ್ ತಗೊಳ್ಬೇಕು, ತಗೊಳ್ಳಿ. ಸುತ್ತ ಕಾಂಪೌಂಡ್ ಆಗಿರೋದು 3 ಎಕರೆಗೆ ಸರ್, ಇನ್ನು 8 ಎಕರೆ ಇದೆ ಹೊರಗಡೆ ಜಾಗ. ಅಲ್ಲ 8 ಎಕರೆ ನಮ್ ಗೇಟ್ ಎದುರುಗಡೆ ಕಾಂಪೌಂಡ್ ಮೊನ್ನೆ ಕಂಚಿ ಬೇರೆ ಹಾಕಿದ್ದಾರೆ, ಫೆನ್ಸ್ ಕ್ಲಿಯರ್ ಮಾಡಿಟ್ಟಿದ್ದಾರೆ. ಆ ವಿಚಾರಕ್ಕೆ ಇವತ್ತು ನಾನು ತಹಶೀಲ್ದಾರ್ಗೆ ನಾನು ಪತ್ರ ಸರ್, ನಾವು ಹೇಳಿದ್ಮೇಲೆ ಮಾಡೋದಲ್ಲ ನೀವು. ನಿಮ್ಗೆ ಇದನ್ನ ಉದ್ಘಾಟನೆ ಮಾಡೋ ಶಕ್ತಿ ಇದೆ ಅಂದ್ಮೇಲೆ ಆ ಜಾಗ ಉಳಿಸ್ಬೇಕು. ನೀವು ಅಲ್ಲಿ ಹೋಗ್ತೀರಾ ತಾನೆ? ಅಲ್ಲಿ ಪ್ಲೇಸಿಗೆ ಹೋಗಿದ್ರಾ ಇಲ್ವಾ? ಹೋಗಿದ್ಮೇಲೆ ಮತ್ತೆ ಬೇರೆ ಹಾಕಕ್ಕೆ ನೀವು ಪರ್ಮಿಷನ್ ಕೊಟ್ರಾ? ನಾವು ಕಾಂಪೌಂಡ್ ಒಳಗೆ ಏನಿದೆ ಅದೇ ಅಂತ ನಾವು ಅಂದ್ಕೊಂಡಿದ್ವಿ. ಏನ್ ಮೇಡಮ್ ಏನ್ ಅನ್ಕೊಂಡಿರ್ತೀರಾ? ಫೈಲ್ ಯಾವತ್ತೂ ನೋಡಿಲ್ವಾ? ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬಿಲ್ ಮಾಡಕ್ ಬರುತ್ತೆ, ನಾವು ಅನ್ಕೊಂಡಿದ್ವಿ ಅನ್ನೋದು ಮಾತಾಯ್ತು. 40 ಲಕ್ಷ ಅಂತೀರಾ, ಕೋಟಿ ಗಟ್ಟಲೆ ಬಿಲ್ ಮಾಡ್ಬಿಟ್ಟು ನಿಮ್ಗೆ ಎಷ್ಟು ಜಾಗ ಇದೆ ಅಂತ ತಿಳ್ಕೊಂಡು ಅದ್ರ ಮೇಲೆ ನೀವು ಸ್ಟೇಟ್ಮೆಂಟ್ ಕೊಡ್ತೀರಾ ನಾನೇ ಹೊಣೆ ಅಂತ. ಈಗ ಕೊಡಿದಕ್ಕೆ ಸ್ಟೇಟ್ಮೆಂಟ್ ಈಗ ಉತ್ತರ ಕೇಳ್ಕೊಂಡು ಹೋದ್ರೆ ಕ್ವಶನ್ ಕೊಡಕ್ ಆಗಲ್ಲ. ಉತ್ತರ ನಾನು ಎದೆ ಕಟ್ಕೊಂಡು ಹೇಳೋದಲ್ಲ, ನಾನು ಅದಕ್ಕೆ ಜವಾಬ್ದಾರ ಅಂತ. ಈಗ ಅದಕ್ಕೂ ನೀವೇ ಜವಾಬ್ದಾರ ಬೇರೆ ಹಾಕಿದಕ್ಕೆ. ಹೇಳಿಲ್ಲ ಬಾಯ್ಬಿಟ್ಟು, ಈಗ ಹೇಳಿದ್ರಲ್ಲ ನೀವೇ ನಿಂತ್ಕೊಂಡು ನಾನೇ ಜವಾಬ್ದಾರು ಅಂತ. ನನ್ನ ಪರಿಸ್ಥಿತಿ ಏನಿದೆ ಗೊತ್ತಾ ಸರ್? ಈಗ ಮಾನ್ಯ ಜಿಲ್ಲಾಧಿಕಾರಿ ಸರ್ ಗೊತ್ತಿಲ್ಲ ಅಂದ್ರೆ ಫೈಲ್ ನೀವು ಒಂದು ಸಭೆ ಕರೆದಿದ್ರ, ಇದ್ರ ಫೈಲ್ ತಂದು ಹೇಳೋ ಯೋಗ್ಯತೆ ಇಲ್ಲ. ಮತ್ತೆ ಯಾವ ಸಭೆ ಕರೀತೀರಾ ನೀವು? ನೀವು ಕಸದ ಘಟಕದ್ದು ಸಭೆ ಕರೆದಿರಲ್ಲ ಸರ್, ಎಲ್ಲಿದೆ ಫೈಲ್ ನಿಮ್ಮ ಚೇಂಬರಲ್ಲಿ? ಫೈಲ್ ಎಲ್ಲಿದೆ ಸರ್? ಇದದು ತಂದಿಲ್ಲ ಮೇಡಮ್, ಫೈಲ್ ತಂದಿಲ್ಲ ಮೇಡಮ್. ಅದು ಎಷ್ಟು ಎಕರೆ ಅಂತ ಕೇಳಿದ್ರೆ ಉತ್ತರ ಕೊಡಕ್ಕೆ ನಿಮ್ಗೆ ಗೊತ್ತಿಲ್ಲ. ಡೈಲಿ ಕೆಲಸಕ್ಕೆ ಅಲ್ಲಿ ಅಷ್ಟು ಕೋಟ್ಯಾಂತರ ರೂಪಾಯಿ ವರ್ಕ್ ಮಾಡಿಸಿದ್ರ ಆ ಸ್ಪಾಟಿಗೆ ಹೋಗುವ ತಂತಿ ಬೆಲೆ ಹಾಕ್ತಾರೆ, ಅದನ್ನ ನಿಲ್ಸೋ ಶಕ್ತಿ ಇಲ್ಲ. ಮತ್ತೆ ಘಟಕ ಇದು ಮಾಡ್ತೀರ. ಅವ್ರ ಮುಳ್ಳಿಯವರಿಗೆಲ್ಲ ಬಿಲ್ ಆಗಿದೆ ಮೇಡಮ್, ಫುಲ್ಲು 60,000 ಅಲ್ಲ ಮೇಡಮ್, ಬಿಲ್ಲೇ ಆಗಂಗಿಲ್ಲ. ನಿಮಗೆ ಪ್ರಸಾರ ಇದೆ ಅಂತ ಹೇಳಿ ಯಾವ ಪ್ರಸಾರ ಇದೆ ಅಂತ ಗೊತ್ತಿಲ್ಲ. ಈಗ DC ಹೇಳಿದಾರಲ್ಲ, ಇದನ್ನೇ ನಾವು ತಗೊಂಡೋಗಿ DC ಮೇಡಮ್ ಹೇಳ್ತೇವೆ. ನಿಮ್ಗೆ ಆವಾಗ ಬಾಡಿ ಮೇಲೆ ಗೊತ್ತಾಗುತ್ತೆ. ಸರ್ ನಾನು ಬಾಡಿ ವಿಷಯವಾಗಿ ನಾನೇನು ಮಾತಾಡ್ತೀನಿ ಸರ್. ಈಗ ಹೇಳಿದ್ರಲ್ಲ ನಾನೇ ಜವಾಬ್ದಾರ ಅಂತ. ತಾವು ಆಗ್ತೀಯ ತಗೊಂಡು ಹೋಗ್ತೀರಾ ಅಂದಿದ್ದಕ್ಕೆ ನಾನು ಹೇಗೆ ಬರ್ತೀವೋ ನಾನು ಬಾಡಿ ವಿಷಯ ನಾನು ಮಾತಾಡ್ತೀರಾ ಸರ್? ಕ್ಷಮಿಸಿ, ಬಾಡಿ ವಿಷಯ ನಾನು ಮಾತಾಡ್ತೀರಾ ಅನ್ನೋ ವಿಚಾರದಲ್ಲಿ ನಮಗೆ ಜಿಲ್ಲಾಧಿಕಾರಿ ನೀವು ಮಾಡಿ ಬಿಟ್ಕೊಟ್ಟಿದ್ದೀರಾ ಅಂತ. ತಗೊಂಡು ಹೋಗ್ತೀರಾ ಅಂದಿದ್ದಕ್ಕೆ ನಾನು ಹೇಗೆ ಬರ್ತೀವೋ ನಾನು ಬಾಡಿ ವಿಷಯ ನಾನು ಮಾತಾಡ್ತಿದ್ದೆ. ಈಗ ಸ್ಟೇ ಸಿಗಲ್ಲ ಅಂತಲ್ಲ ಸರ್, ನೀವ್ ಹೇಳಿದ್ರಲ್ಲ ಸ್ಟೇ ಸಿಗಲ್ಲ ಅಂತ. ನಾನ್ ಜವಾಬ್ದಾರ ನಿಮ್ಮ ಹೆಸರಲ್ಲಿ ಆ 3 ಎಕರೆ ಜಾಗ ಏನಿದೆ ತೋರಿಸಿ. ಯಾರು ಮಾಡ್ಬೇಕಾಗಿತ್ತು? ತೋರಿಸಿ ಸರ್. ಅಲ್ಲ ಒಂದ್ ನಿಮಿಷ. ಈಗ ಹೇಳಿದ್ರಲ್ಲ ಸ್ಟೇ ಸಿಗಲ್ಲ, ಇನ್ನೊಂದು ಸಿಗಲ್ಲ. ಆ 3 ಎಕರೆಗೆ ರೆಕಾರ್ಡ್ ಏನಿದೆ ತೋರಿಸಿ. ಒಂದು ಪಾಯಿಂಟ್ ತೋರಿಸಿ ತೋರಿಸಿ ಸರ್, ಅದ ರೆಕಾರ್ಡ್ 3 ಎಕರೆ ಎಲ್ಲಿದೆ? 3 ಎಕರೆ ಪಾನಿ ಕೋಟ್ಯಾಂತರ ರೂಪಾಯಿ ಹಾಕಿದ್ರಲ್ಲ ಬಂಡವಾಳ.
ಎಲ್ಲ ಬಾಯಿ ಬಿಟ್ಕೊಂಡು ಹೋದ್ರೆ ನೀವು ಅಧಿಕಾರಿ ಅವ್ರಿಗೆ ಈಗ ಬರ್ತೀರಾ ಮತ್ತೆ ಬೇರೆ ಚೇಂಜ್ ಆಗ್ತೀರಾ, ನಂದೇನ್ ಗೊತ್ತಿಲ್ಲ. ನಾವು ಎಲ್ಲಿದೆ ಸಭೆ ಕರೆದಿದ್ರ ನಾವು ಕೇಳ್ತಾ ಇರೋದು ಅದ್ರದ್ದು ಪಾಣಿ ತಣ್ಣಿ 3 ಎಕರೆ 4 ಎಕರೆ ಜಾಗದ್ದು 11 ಎಕರೆ ಸೆಂಕ್ಷನ್ ಆಗಿದೆ. ಯಾರಿಗೂ ಹೋಗಿದೆ 8 ಎಕರೆ? ಯಾರಿಗೂ ಹೋಗಿದೆ? ಅದಿದೆಯಾ? ಎಷ್ಟು ಎಕರೆ ಇದೆ? 8 ಎಕರೆಗೆ ಅಂತ ಘನತ್ಯಾಜ್ಯ ವಿಲೇವಾರಿಗೆ ಕಾಯ್ದಿರಿಸಿದೆ ಅಂತ ಹೇಳಿದ್ದಾರೆ. 8 ಎಕರೆ ಜಾಗ ಬೇರೆಯವ್ರು ಬೇರೆ ಹಾಕೊಂಡಿದ್ದಾರೆ. ಹೌದು. ಈಗ ಒಂದೂವರೆ ತಿಂಗಳ ಹಿಂದೆ ಬೇರೆ ಹಾಕೊಂಡಿದ್ರೆ ಇವ್ರು ಕೆಲ್ಸಕ್ಕೆ ಹೋಗ್ತಾರ, ಜಾಗ ನೋಡೋ ಇದಿಲ್ಲ. ಇವ್ರಿಗೆ ಏನ್ ಗೊತ್ತಾ, ಬಿಲ್ ಬರ್ಬೇಕು, ಬಿಲ್ ಮಾಡ್ಕೊಡ್ಬೇಕು, ಹೋಗ್ತಾ ಇರುವಾಗ ಕೊಡಿ ಬೇಡ, ನನ್ನ ಹತ್ರ ಇದೆ. ಇದು 3 ಎಕರೆ ಚಿಲ್ಲರೆ, 3 ಎಕರೆ 14 ಗುಂಟೆ. ಅದಕ್ಕೆ ರೆಫರ್ ಇದೆ. ಬೇಕಾ, ಇನ್ನು ಬೇಕಾ, ಫೈಲ್ ತೆಗಿಬೇಕಾ? ಈಗ ತಾವೆಲ್ಲ ನಮ್ಗೆ ಒಂಚೂರು ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಸರ್, ದಯಮಾಡಿ ಪ್ಲೀಸ್. ಈಗ ಡಿಸಿಗೆ ಬಂದು ಕಳ್ಸಿದ್ದಾರೆ, ಡಿಸಿನ ಇಂಪ್ರೆಸ್ ಮಾಡ್ತಲ್ಲ, ಕೋರ್ಸ್ ಮಾಡ್ತಾ ಇದಾರಲ್ಲ, ಇದೇ ನಾವು ಬೇರೆ ಪಾಯಿಂಟ್ ಅಂತ ಬಂದು ಕಳ್ಸಿ. ನಾನು ಡಿಸಿ ಮೇಡಮ್ ಮಾಡಬೇಕು ಹೋಗಿದ್ದೀನಿ ಸರ್, ಯಾವುದೇ ಕಾರಣಕ್ಕೂ ಮೇಡಮ್ನದು ಕೇಳುವಂತ ಸ್ಥಿತಿಯಲ್ಲಿ ಇಲ್ಲ ಸರ್. ಡಿಸಿ ಮೇಡಮ್ ಸರ್, ನಿಮ್ ಜಾಗನೇ ಇಲ್ಲ ಅಂದ್ಮೇಲೆ ಅದನ್ನ ಹೇಳಿ, ನಾವು ಹೇಳ್ತೇವಲ್ಲ. 3 ಎಕರೆಗೆ ಎಲ್ಲಿದೆ ನಿಮ್ ಡಾಕ್ಯುಮೆಂಟ್ಸ್? ನೀವು ಬೇರೆಯವ್ರಿಗೆ ಮಾಡ್ಕೊಟ್ಟಿದ್ರಲ್ಲ. 3 ಎಕರೆ ಇಲ್ಲ ಅಂತ ಇಲ್ಲ ಸರ್, 8 ಎಕರೆ ಅಂತ ಇದೆ ಸರ್ ಇಲ್ಲಿ. ಈಗ ಸರ್ವೆ ಮಾಡಿಸ್ತೀರಾ? ಸರ್ವೆ ಮಾಡಿಸಿ ನೋಡೋಣ. ಅಲ್ಲಿ ಯಾರು ಬೇಲಿ ಹಾಕಿದ್ರೆ ಗೊತ್ತಾಗುತ್ತೆ, ಸರ್ವೆ ಮಾಡಿ. ಸರ್, ನಾನೊಂದು ಹೇಳ್ತಾ ಇರೋದು, ನೀವು ಬಂದ ಮೇಲೆ ಅಲ್ಲಿ ಬೇಲಿ ಹಾಕಿದ್ರಾ ಇಲ್ವಾ? ತಂತಿ ಬೇಲಿ ಹಾಕಿದ್ರಾ ಇಲ್ಲ ಅಂತ ಹೇಳಿ, ಮತ್ತೆ ಹೇಳಿ. ಅದಕ್ಕೆ ಇಲ್ಲ ಅಂದ್ರೆ ಇಲ್ಲ ಅಲ್ಲ, ಇದೆ ಸರ್, ಇದೆ. ಮತ್ತೆ ಅಧ್ಯಕ್ಷ ಹೇಳಿದ್ರು ನಿನ್ನೆ ನೀವು ಒಂದಿನ ನಿನ್ನೆ ಮೀಟಿಂಗ್ ಕರೀರಿ ಅಂದ್ರಿ. ಇವತ್ತಿಗೆ ಬೆಳಿಗ್ಗೆ ಎಲ್ಲ ಕೌನ್ಸಿಲರ್ ಇದ್ದಾರೆ, ಬಿಜೆಪಿ ಕಾರ್ಯಕರ್ತರೆಲ್ಲ ಹೋಗಿದ್ದಾರೆ, ಸದಸ್ಯರು. ಇವತ್ತು ಮಾಡಿ ಅಂದ್ರು ನಿನ್ನೆ ಕೇಳಕ್ ರೆಡಿ ಇಲ್ಲ. ಅದರ ಅರ್ಥ ಏನು, ಬಾಡಿಗೆ ಬೆಲೆನೇ ಇಲ್ವಾ? ನಿನ್ನೆ ಒಂದಿನ ಕಾಯಕ್ಕೆ ರೆಡಿ ಇಲ್ಲ, ಇವತ್ತಿಗೆ ಮಾಡಿ ಅಂದ್ರೆ ಸಭೆ. ಅಧ್ಯಕ್ಷರಿಗೆ ಉಲ್ಟಾ ಹೇಳ್ಕೊಂಡು ನೀವು ಫೋನ್ ಇಟ್ಟಿರ. ಒಂದು ಸಿಟಿ ರೋಡ್ ಆಗಿದೆ ಸರ್. ಆಮೇಲೆ ಅಲ್ಲಿ ಯಾವ್ದೋ ಒಂದು ವರ್ಕ್ ಆಗ್ಬೇಕು ಅಂತಂದ್ರೆ ಬಿಫೋರ್ ಮುಂಚೆ ನಾವು ಕನ್ಸಿಡರ್ ಮಾಡಿ ಮನ್ಸಿರ್ತೀವಿ, ಅನುಮೋದನೆ ತಗೊಂಡಿರ್ತೀವಿ, ಅದು ಆಗಿತ್ತು ಸರ್. ಅನುಮೋದನೆ ತಗೊಂಡಿದಾರ ಸರ್? ನಾನು ಅನುಮೋದನೆ ತಗೊಂಡಿಲ್ಲ ಅಂತ ಹೇಳಿಲ್ಲ. ಕೌನ್ಸಿಲ್ ಬಾಡಿಗೆ ಏನ್ ಕೆಲಸ ಆಗಿದೆ, ಯಾವ ಕಾಂಟ್ರಾಕ್ಟರ್ ಹಾಕಿದ್ದಾನೆ, ಅವ್ನು ಯಾವ ವರ್ಕ್ ಮಾಡಿದ್ದಾನೆ, ಬಂದೇ ಹೋಗಿತ್ತ ಸರ್. ಅಂದ್ರೆ ಸ್ಪಾಟ್ ನೋಡೋದ್ ಬೇಡ. ಇಂತಿಂತ ವರ್ಕ್ ಆಗಿರ್ತಾರೆ, ಇಂತ ನನ್ ವಾರ್ಡ್ ವರ್ಕ್ ಆದ್ರೆ ನನಗೆ ಗೊತ್ತಿರುತ್ತೆ ಯಾವ ಕೆಲಸ ಆಗಿದೆ ಅಂತ. ಅಲ್ಲಿ ವರ್ಕ್ ಆಗ್ತದೆ. ಅಲ್ಲ ಸರ್, ನನ್ ವಾರ್ಡ್ ಆದ್ರೆ ನನ್ಗೆ ವರ್ಕ್ ಗೊತ್ತಿರುತ್ತೆ. ನನ್ ವಾರ್ಡ್ ಆಗಲಿ ನಾನು ಏನ್ ಕೊಟ್ಟಿದ್ದೆ, ಡ್ರೈನೇಜ್ ಆಗಿದೆ, ರಸ್ತೆ ಆಗಿದೆಯಾ, ಕಸದ ಕಟ್ಟದ್ದು ಏನಾಗಿದೆ ಅಂತ ನನಗೇನು ಗೊತ್ತಿರುತ್ತೆ. ಅಣ್ಣಪ್ಪಣ, ಈಗ ಹಂಗಾದ್ರೆ ಹೋಗ್ಬಿಟ್ಟು ನಾವು ನೋಡ್ಕೊಂಡ್ಬಂದು ಇದು ಮಾಡ್ತಾನೆ ನೋಡಿ ಹೆಂಗ್ ಹೇಳ್ತಾರೆ. ನಮ್ದೇನು ಒಪ್ಪಂದ ಡಿಸೈಡ್ ಅಲ್ಲ. ಈಗ ನಾವು ಕೇಳ್ತಾ ಏನ್ ಗೊತ್ತಾ, ಯಾರ ಕೌನ್ಸಿಲ್ ಗೊತ್ತಿಲ್ಲ ಅಂತ. 10 ದಿನದಿಂದ ಸ್ವಲ್ಪ ಕಸದ್ದು ತೀವ್ರ ಸಮಸ್ಯೆ ಜಾಸ್ತಿನೇ ಆಗಿದೆ. ಸಂಘ ಸಮಸ್ಯೆಗಳು ಸಂಘಟನೆಲ್ಲ ಫೋನ್ ಹೇಳೋದು, ವಾಟ್ಸಪ್ ಅಲ್ಲಿ ಹಾಕೋದು, ಪೇಪರ್ ಹಾಕೋದು, ಇವೆಲ್ಲ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ಬಂದಿದೆ. ಜಿಲ್ಲಾಧಿಕಾರಿ ಜೊತೆಯಿಂದನೂ ನಮಗೂ ಸಹ ನೋಟ್ಸ್ಗಳೆಲ್ಲ ಬಂದವೆ. ಇವತ್ತು ಕೆಲವರು ರೀಜನಲ್ ಆಫೀಸ್ ಮೈಸೂರು ಅಲ್ಲಿಗೂ ಸಹ ವಿಲೇವಾರಿ ಆಗ್ತದೆ ಅಂತೇಳಿ ಕೆಲವು ದೂರುಗಳೆಲ್ಲ ಕೊಟ್ಟಿರೋ ಬಗ್ಗೆ ಮಾಹಿತಿ ಬಂದಿದ್ದಾವೆ. ಸೊ ಹಾಗಾಗಿ ಈ ಸಂಬಂಧ ಮಾನ್ಯ ಶಾಸಕರಿಗೂ ನಾವು ಮಾತಾಡಿದ್ವಿ. ಅವರು ಸಹ ನೀವು ಈ ಶಾಲೆಗೆ ನಾನು ಇನಾಗ್ರೇಷನ್ಗೆ ನಾನು ಕ್ರಮ ತಗೊಂತೀನಿ, ನಿಮ್ಮ ಹಂತದಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ದಯಮಾಡಿ ಎಲ್ಲರೂ ಸಹಕಾರ ಕೊಟ್ಟರೆ ನಾವು ರಾಜ್ಯನ ವಿಲೇವಾರಿ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ವಿ. ಎಲ್ಲರೂ ಸಾಥ್ ಮತ್ತೊಮ್ಮೆ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಈಗ ಮೇಡಮ್ ಹೇಳಿದ್ರಲ್ಲ ಸರ್, ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ, ವೇ ಬ್ರಿಡ್ಜ್ ಮತ್ತೊಂದು ಸಮಸ್ಯೆ ಇಲ್ಲ ಸರ್. ಆಯ್ತು ನೋಡಿ, ಏನು ಯಾರಿಗೂ ತೋರಿಸ್ಬೇಡಿ, ಏನು ಮಾಡಬೇಡಿ.
ಅಲ್ಲ, ಜೊತೆ ಈಗ ಮಾಡಿ ಹೋಗೋಣ ಸರ್, ಈಗ ಹೋಗೋಣ. ಎಲ್ಲಿ ತೋರಿಸಿದ್ರ ಮೇಡಮ್? ನೀವು ಕರಿಬೇಕು, ಇಲ್ಲ ಅವ್ರು ಕರಿಬೇಕು. ಆಯ್ತು. ಯಾರು ಕರ್ಕೊಂಡು ಹೋಗಿ ಯಾರು ತೋರಿಸಿಲ್ಲ. ಎಷ್ಟು ಕೆಲಸ ಆಗಿದೆ ಅಂತ ನೀವು ಒಂದು ಇಂಜಿನಿಯರ್ ಕರ್ಕೊಂಡು ಹೋಗಿ, ಕೌನ್ಸಿಲ್ಸ್ಗಳು ಕರ್ಕೊಂಡು ಹೋಗಿ, ಇಂಥ ವರ್ಕ್ ಇಂಥ ಕಾಂಟ್ರಾಕ್ಟರ್ ಮಾಡಿದಾನೆ, ಇದು ಫಿನಿಶ್ ಆಗಿದೆ ಅಂತ ಯಾವ ತರ ಮಾಹಿತಿ ಕೊಟ್ಟಿದ್ದೀರಾ? ಮೊನ್ನೆ ಎಲ್ಲ ನಾವು 4-5 ಜನ ಹೋಗಿದ್ವಿ ಒಂದಿನ. ನಾನು ಇಲ್ಲ ಅಂದಿಲ್ಲ. ನಮ್ಗೆ ಏನ್ ಹೇಳಿದಾರೆ ನಾನು ಬಂದು ಕರ್ಕೊಂಡು ಹೋಗ್ತೀನಿ, ನಾನು ಮಾಡಿದ್ದೀನಿ, ನಾನೇನು ಹೋಗಿಲ್ಲ ಅಂತ ನಾನು ವೈಯಕ್ತಿಕ ಆಯ್ತು. ಈಗ ಎಷ್ಟು ಜನ ಕಾಂಟ್ರಾಕ್ಟರ್? ಪ್ರಾಬ್ಲಮ್ ಆಗಿದ್ದು ಕಸದ ವಿಲೇವಾರಿ ಮಾಡ್ಬೇಕಿತ್ತು ಅನ್ನೋ ಒಂದ್ರಿಂದ ಮಾಡ್ತಿರೋದು ಹೊರತು ಅದು ಬಿಟ್ಬಿಟ್ಟು ನಾನು ಈ ಬೇರೆ ಗ್ಲಾನ್ಸ್ ನಾನು ನೋಡ್ಲಿಲ್ಲ. ಸೊ ಅದಕ್ಕೆ ಇವತ್ತು ಹೋಗೋಣ, ಈಗ ತ್ವರಿತವಾಗಿರೋದ್ರಿಂದ ಹೋಗೋಣ. ನಾನು ಹೋಗದೆ ಯಾರಿಗೂ ಹೈಡ್ ಮಾಡಿ ಮಾಡ್ಬೇಕು ಅಂತ ಇದು ಮಾಡ್ತಾ ಇಲ್ಲ. ಅಲ್ಲಲ್ಲ, ನೀವು ಮಾಡ್ಬೇಕು ಅಂತ ಮಾಡ್ತಿದ್ದೀರಿ. ಕ್ಲಿಯರ್ ಮಾಡೋಣ, ಅದು ನೋಡಿದ ಮೇಲೆ ಇದು ಮಾಡಿ. ಬಟ್ ಇವಾಗ ಏನು ಅಂತ ಒಂದು ಮೀಟಿಂಗ್ ಅಲ್ಲಿ ಏನ್ ಫೈನಲ್ ಮಾಡ್ಬೋದು ಅಂತ ನೋಡ್ಕೊಂಡು ನಂತರ ಹೋಗಿ ನೋಡ್ಕೊಂಡು ಅಧ್ಯಕ್ಷರು ನಾನು ನೋಡಿಲ್ಲ ಅಂತ ಹೇಳಿ ಏನ ನೀವು ಅಧ್ಯಕ್ಷ ಅಲ್ಲ, ನಾನು ಕಸದ್ ನೋಡಿಲ್ಲ ಅಂತ ಹೇಳ್ತಿಲ್ಲ. ಕಸದ್ದು ಈಗ ನಮ್ಮ ಕೌನ್ಸಿಲಿಗೆ ಒಂದು ಉತ್ತರ ಕೊಟ್ಟಿದ್ದೀನಿ. ನಾನೇನ್ ಬೇಕು ಅಂತ ಮಾಡ್ತಿಲ್ಲ, ನಾನು ನೋಡಿಲ್ಲ ಅದನ್ನ ಅಂತ. ಆ ಉತ್ತರನ ನಾನು ನೋಡಿಲ್ಲ ಅಂತ ಕಸದ್ದು ನಾನು ನೋಡಿಲ್ಲ, ಘಟಕ ನೋಡಿಲ್ಲ ಅಂತ ಹೇಳ್ತಾ ಇಲ್ಲ. ನಾನು ನೋಡಿದೀನಿ, ಬಟ್ ನಾನ್ ನಿಮಗೆ ಮತ್ತೆ ನಾವು ಅಷ್ಟೇ ಇವಾಗ ಬಂದಿದೀವಲ್ಲ, ಕಸದ ಹೇಳ್ತಾ ಇದ್ದೀರಾ, ದಯಮಾಡಿ ಕಸನ ಹಾಕ್ಸಿ. ನಾವು ಕಸದ ಬಗ್ಗೆ ವಾರ್ಡಲ್ಲಿ ಇಡೀ ದಿನ ವಾಟ್ಸಪ್ ಬರ್ತಾ ಇದ್ದಾರೆ. ಕಸಕ್ಕೆ ನಾವು ಇದು ತೊಂದರೆ ಕೊಡ್ತಾ ಇಲ್ಲ, ಕಸ ಹಾಕಿ ಬೇಡ ಅನ್ನೋಣ. ಬಟ್ ಅವರು ಅಣ್ಣಪ್ಪನವ್ರು ಕೇಳಿದ್ದಾರೆ, ಅವರಿಗೆ ಮಾಹಿತಿಗಳನ್ನ ಕೊಡಿ. ಅದ್ರ ಕಸ ಕಸಗಳನ್ನ ಕೊಡಿ. ಅಲ್ಲ, ನಾವು ಹೇಳ್ತಾರದು ಏನ್ ಗೊತ್ತಾ, ನೀವು ಉದ್ಘಾಟನೆ ಮಾಡೋದೇ ಬೇಡ, ಕಾಮಗಾರಿ ಹಾಕಿ, ನಮ್ಗೆ ಬೇಜಾರಿಲ್ಲ. ಅದು ಏನ್ ಕೆಲಸ ಆಯ್ತು, ಏನ್ ಕಾಮಗಾರಿ ಆಯ್ತು, ಅದ್ರ ಮಾಹಿತಿ ಕೊಡಿ. ನೀವು ಕೊಡೋದೇ ಇಲ್ಲ, ನಿಮಗೆ ನೀವೇ ಮಾಡ್ಕೊಂಡು ನಾವೇನ್ ಹೇಳೋದು? ಗಮನ ಕೊಡ್ಬೇಕಲ್ವ ಅಟ್ಲೀಸ್ಟ್ ಅಣ್ಣಪ್ಪ ಅವ್ರಿಗೆ ಏನ್ ಅಣ್ಣಪ್ಪ ಅಂತಲ್ಲ, ಯಾರೇ ಒಬ್ಬರು ಕೌನ್ಸಿಲರ್ ಕೇಳಿದಾಗ ಅದಕ್ಕೆ ಒಂದು ಉತ್ತರ ಕೊಡೋದು ನಿಮ್ ಕರ್ತವ್ಯ. ಕಾಂಟ್ರಾಕ್ಟ್ರು HS ಮುರಳಿ ಅಂತ ಹೇಳ್ಬಿಟ್ಟು ಸಿವಿಲ್ ವರ್ಕಿಗೆ, ಮೆಷಿನರೀಸ್ಗೆ ಯಾವ್ದೋ ರೇ ಇಂಜಿನಿಯರಿಂಗ್ ವರ್ಕ್ಸ್, ಇನ್ನೊಬ್ರು ಬೇಲಿ. ಅಂದ್ರೆ ಯಾರು ಏನ್ ಕಾಂಟ್ರಾಕ್ಟರ್ ಏನ್ ಕೆಲಸ ಮಾಡಿದ್ದಾರೆ ಏನು ಯಾರು ಕೌನ್ಸಿಲರ್ ನೋಡೋದ್ ಬೇಡ. ಅಲ್ಲ ಸರ್, ನೋಡೋಣ ಈಗ ಯಾವಾಗ ಕರೆದಿದ್ದೀರಾ ನೀವು? ಬೇಕಲ್ಲ, ಯಾವಾಗ ಇಂಥ ಕೆಲಸ ಆಗಿದೆ? ಈಗ ನಾ ಕೇಳ್ದಪ್ಪ, ಏನು ಆನ್ಸರ್ ಮಾಡಿಲ್ಲ, ಪಾಠ ಹೋದ್ರಿ ಹೋದ್ಲಿ, ಮುಗೀತಾ? ಅಷ್ಟೇನಾ ಮೀಟಿಂಗು? ಪಾಸ್ ಮಾಡ್ಕೊಳ್ಳಿ ಮೀಟಿಂಗ್ ನ. ಅಲ್ಲ, ಅವತ್ತೊಂದ್ ದಿವಸ ನಿಮ್ಗೆ ಕರ್ಕೊಂಡು ಹೋಗಿದೆ ಸರ್ ಎಲ್ಲ. ಅದು ನಾವು ಬಲವಂತದ ಮೇಲೆ ಒಂದು 5-6 ಜನ ಹೋಗಿದ್ದು, ನೀವು ಕರೆದಿಲ್ಲ. ಅದು ನಾವೇ ಹೋಗೋಣ ಅಂತ ಹೋಗಿದ್ದು. ನೀವು ಯಾವತ್ತು ಬರ್ತೀವಿ ಬರ್ತೀವಿ ಅಲ್ಲ ಮೇಡಮ್, ಯಾವ ಕಾಂಟ್ರಾಕ್ಟ್ ದಾರ ಹಾಕಿದಾನೆ, ಅವ್ನ ಕೆಲಸ ಆಗಿದೆ, ಎಷ್ಟಾಗಿದೆ, ಏನಾಗಿದೆ ತೋರಿಸ್ಬೇಕೆಲ್ಲ ಕೌನ್ಸಿಲರ್. ಯಾರು ನೋಡ್ಬಾರ್ದಾ? ನೀವೇ ಮಾಡೋದ? ನೀವೇ ಟೆಂಡರ್ ಕರ್ಕೊಳ್ಳೋದ? ಟೆಂಡರ್ ಕರೆಯೋದು ಯಾರಿಗೂ ಗೊತ್ತಾಗಲ್ಲ. ನೀವೇ ಕರ್ಕೊಳ್ಳಿ, ನೀವೇ ಕೆಲಸ ಮಾಡಿಸಿ, ನೀವೇ ಬಿಲ್ ಕೊಡಿ. ಬಿಲ್ಲು ಮೀಟಿಂಗಿಗೆ ಬರೋದು ಬೇಡ, ಎಲ್ಲವೂ ನೀವೇ ಮಾಡಿ. ನಾವು ಕೊಟ್ಟ ಲೆಟರ್ಗೂ ಬೆಲೆ ಇಲ್ಲ. ಈಗ ಮುರಳಿ ಎಷ್ಟು ಕೆಲಸ ಮಾಡಿದ್ದಾನೆ, ಎಷ್ಟು ಬಿಲ್ ಆಗಿದೆ, ಅವ್ನು ಕಳಪೆ ಕಾಮಗಾರಿ ಮಾಡಿದ್ದಾನೆ, ಏನ್ ಕೊಟ್ಟರು ನೀವು ರಿಟರ್ನ್ ಏನಿಲ್ಲ, ಅಂದ್ಮೇಲೆ ಮಾಡ್ಕೊಳ್ಳಿ. ಅಲ್ಲ, ಅವ್ರು ಕೇಳಿದಾರಲ್ಲ, ಎಷ್ಟು ದಿನ ಅಂತ ಕೇಳಿದ್ರು? ನಾನು ಸ್ಟಾರ್ಟಿಂಗ್ ಅಲ್ಲೇ ಅವಾಗ ಕೊಟ್ಟಿದ್ದು ನೀವು ಸ್ಟಾರ್ಟಿಂಗ್ ಇಂದ 1 ವರ್ಷದಿಂದಲೂ ಬಿಲ್ಲಿಗೆ ಉತ್ತರ ಕೊಟ್ಟಿಲ್ವಾ ನೀವು? ಕೊಟ್ಟ ಎಂಡೋಸ್ಮೆಂಟ್ ಯಾವ ಡೇಟ್ ಅಂತ? ಅಲ್ಲ, ಅಂದ್ರೆ ನಿಮಗ್ ಬಂದಾಗ ಮಾಡ್ಕೊಳೋದಾದ್ರೆ ನಮ್ಮನ್ನ ಯಾಕೆ ಮೀಟಿಂಗ್ ಕರಿತೀರಾ? ಅದನ್ನ ಕೊಡ್ಬೇಕಲ್ಲ, ನಮ್ಮನ್ನ ಯಾಕೆ ಕರಿಬೇಕು? ಅವ್ರೇನ್ ಸುಮ್ಮನೆ ಕೇಳಿದಲ್ಲ. ಎಷ್ಟು ಜನ ಟೆಂಡರ್ ಹಾಕೊಂಡಿದ್ದಾರೆ, ಎಷ್ಟು ಕೋಟಿ ನಡೆದಿದೆ, ಯಾರಿಗೂ ಗೊತ್ತಿಲ್ಲ. ಇವತ್ತು ಕಸದ ಘಟಕ ಕ್ಲಿಯರ್ ಆಗಿದೆ. ಯಾರು ಏನು ಕೆಲಸ ನೋಡೋದು ಬೇಡ, ಬರೀ ಫೋಟೋ ನೋಡ್ಕೊಂಡು ನಾವು ಅಪ್ರೂವ್ ಕೊಟ್ಬಿಡ್ತೀವಿ, ನೀವು ಮಾಡ್ಕೊಳ್ಳಿ. ಬರೀ ಅಪ್ರೂವಲ್ಗೆ ಸೀಮಿತ ಕೌನ್ಸಿಲ್ ಬಾಡಿ. ಏನ್ ಕೆಲಸ ಬಾಕಿ ಇದೆ ಇನ್ನಲ್ಲಿ? ಕೆಲಸ ಯಾವ್ದು ಇಲ್ಲ ಸರ್. ಇನ್ನ ಒಂದು MRF ಮೆಷಿನರೀಸ್ ಬರಬೇಕು, ಪ್ಲಸ್ ಒಂದು ವೇವ್ ಗ್ರಿಡ್ ಇದ್ದು ಇದೊಂದು 20% ಆದ ಕನೆಕ್ಷನ್ ಆಗ್ಬೇಕಷ್ಟೇ. ಇನ್ನೆಲ್ಲ ಆಗಿದೆ ಸರ್, ಅಂದ್ರೆ DPR ಪ್ರಕಾರ. ಸರ್ ಮಾತಾಡಿ ಸರ್, ನಾವು ಮೀಟಿಂಗ್ ಅಲ್ಲಿ ಕೇಳ್ತಾ ಇರೋದು, ನೀವು ಆನ್ಸರ್ ಮಾಡ್ಬೇಕು. ಹೇಳಿ ಸರ್, ಏನ್ ಹೇಳ್ಬೇಕು ಹೇಳಿ. ಏನ್ ಕೊಟ್ಟಿದ್ದೀರಾ ನೀವು ಕೌನ್ಸಿಲ್ ಬಾಡಿಗೆ? ಏನ್ ಕೊಟ್ಟಿದ್ದೀರಾ? ಏನ್ ಕೊಟ್ಟಿದೀವಿ ಅಂತಲ್ಲ, ಅದು ಈಗಿಂದಲ್ಲ ಸರ್, ಈಗ 3-4 ವರ್ಷದಿಂದ ಆಗಿರ್ತಕ್ಕಂಥ 3-4 ವರ್ಷದಾದ್ರೂ ಒಂದು ಲೆಟರ್ ಕೊಟ್ಟರೆ ರಿಟರ್ನ್ ಇಲ್ಲ. ಎಷ್ಟು ಕೆಲಸ ಆಗಿದೆ ಅಂತ ಯಾರು ಕೌನ್ಸಿಲ್ ಹೇಳಿಲ್ಲ. ಆಯ್ತಪ್ಪ, ನೀವು ಬಂದೆ 1 ವರ್ಷ ಆಗ್ತಾಯ್ತಾರೆ. ಈಗ 1 ವರ್ಷ ಆಗಿಲ್ಲ, ನಾವು ಬಂದು 7-8 ತಿಂಗಳಾಗಿದೆ. ಆಯ್ತಲ್ವಾ? ಅಟ್ಲೀಸ್ಟ್ ಗ್ರಾಮಕ್ಕೆ ಬಂದವೆ ಸರ್, 40 mm ಗ್ರಾಮಕ್ಕೆ ಬಂದವೆ. ಗ್ರಾಮದ ಎಷ್ಟಾಗಿ ಮಾಡಿದೀವಿ ನಾವು ಬಂದಾದ್ಮೇಲೆ. ಆಯ್ತು ಸರ್, ಎಷ್ಟು ಕೆಲಸ ಆಗಿದೆ ಅಂತ ಯಾವ ತರ ಕರ್ಕೊಂಡು ಹೋಗಿದ್ದೀರಾ ಎಲ್ಲರೂ? ಏನಾದ್ರು ತೋರಿಸಿದ್ದೀರಾ? ಇಂಥ ಕಾಂಟ್ರಾಕ್ಟರ್ ಇಷ್ಟು ಕೆಲಸ ಮಾಡಿದ್ದಾನೆ,
ಅವ್ನು ಇನ್ನೂ ಮಿಕ್ಕಿದ್ದು ಇಷ್ಟಿದೆ ಮಾಡಬೇಕು. ಅದಲ್ಲ ಸಿವಿಲ್ ವರ್ಕ್ಸ್ ಎಲ್ಲ ಸಂಪೂರ್ಣವಾಗಿ ನಾವು ಬರೋಕ್ಕಿಂತ ಮುಂಚಿನ ಭವಿಷ್ಯ ಎಲ್ಲ ಮುಕ್ತಾಯ ಆಗಿದಾವೆ ಸರ್. ಯಾಕೆ ಸರ್ ನಾವು ಮೊನ್ನೆ ಹೋದಾಗೆಲ್ಲ ಮಾಡ್ತಾರಲಿಲ್ಲ ಮೇಡಮ್, ಒಂದು ಡ್ರೈನೇಜ್ ಮಾಡ್ತಾ ಇದ್ರು, ಇನ್ನೊಂದು ರಸ್ತೆ ಮಾಡಬೇಕು ಅಂತ. DMA ಇಂದ ಒಂದು ಆಗಿರೋಂಥ ಪ್ರಾಜೆಕ್ಟ್ ಅದಕ್ಕೆ ಸಂಬಂಧಪಟ್ಟಾಗೆ FSCP ಒಬ್ರು 5 ವರ್ಷ ಮೇಂಟೆನೆನ್ಸ್ ಹೇಳ್ಬಿಟ್ಟು ಒಬ್ರನ್ನ ವಾಚ್ಮೆನ್ ಅಲ್ಲಿ ನೋಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ, ಅವ್ರು ಇರ್ತಾರೆ. ಅದ್ರ ಜೊತೆಗೆ ನಮ್ಮವ್ರನ್ನ ಒಬ್ರನ್ನ ನೇಮಕ ಮಾಡ್ಕೋಬೇಕು ಸರ್. ಮತ್ತು 4mm ಅದೇ ದೊಡ್ಡ ಸೈಜ್ ಇಲ್ಲಿ ಸೆಗ್ರಿಗೇಷನ್ ಆಗುತ್ತೆ. ನೆಕ್ಸ್ಟ್ ಸಣ್ಣ ಕಸ ಇನ್ನೊಂದು ಮೆಷಿನ್ಗೆ ಬರುತ್ತೆ. ಇದು ಬೇಲಿಂಗ್ ಮಿಷಿನ್, ಇದು ಪ್ಲಾಸ್ಟಿಕ್ ನ ಬೇಲ್ ಮಾಡೋಂಥದ್ದು. ಅಂದ್ರೆ ಕಂಪ್ರೆಸ್ ಮಾಡಿ, ಪ್ಲಾಸ್ಟಿಕ್ ತುಂಬಾ ಜಾಗ ತಗೊಳುತ್ತಲ್ಲ, ಅದನ್ನ ಕಂಪ್ರೆಸ್ ಮಾಡಿ ನಾವು ಒಂದೊಂದು ಬಂಡಲ್ ಮಾಡಿ ಒಂದೊಂದು ಕಡೆ ಶೇಖರಣೆ ಮಾಡ್ಕೊಳ್ತೀವಿ ಪ್ಲಾಸ್ಟಿಕ್. ಇದು ನೋಡಿ, ಇದು ಇವೆರಡು ಮೆಷಿನರೀಸ್. ಇಲ್ಲೇ ನಮ್ದು ವೆಟ್ ವೇಸ್ಟ್ ಕ್ಲಿಯರ್ ಆಗಿ ಗೊಬ್ಬರ ಆಗಿ ಬರೋಂಥ ಮೆಷಿನರೀಸ್. ಇದು MRF ಶೆಡ್. ಅಂದ್ರೆ ಈಗ ನಾವು ಇದು ಡ್ರೈ ವೇಸ್ಟ್ ಎಲ್ಲ ಇರ್ತಾವಲ್ಲ, ಅದ್ರಲ್ಲಿ ಬರೋಂಥ ಮೆಷಿನರ್ನ ಸಪರೇಟ್ ಮಾಡಿ ಒಂದೊಂದು ಬಾಕ್ಸ್ಗಳಿಗೆ ತುಂಬಿಕೊಳ್ಳೋ ವ್ಯವಸ್ಥೆ ಇದು MRF ಶೆಡ್ ಅಂತ. ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟ ಮೆಷಿನರೀಸ್ ಇನ್ನೂ ಬರಬೇಕಿದೆ. ಇದು FSCP ನಮ್ದು ಯಾವುದು ಲೆಟ್ರಿನ್ ಎಲ್ಲ ತಗೊಂಡು ಹೋಗ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಇದು ಫಿಲ್ಟರ್ ಆಗಿ ಹೊರಗಡೆ ಹೋಗುತ್ತೆ ನೀರು. ಇದು ಕಾಂಕ್ರೀಟ್ ರೋಡ್. CC ಕ್ಯಾಮ್ರಾ ಆಗಿದೆ ಸರ್. ಎಲೆಕ್ಟ್ರಿಕ್ ವರ್ಕು ಅಂದ್ರೆ ಅದಕ್ಕೆ ಬೇಕಾದಂತ ಪವರ್ ಸಪ್ಲೈ 60 ವ್ಯಾಟ್ ಅಂದ್ರೆ ಫಸ್ಟ್ ಮೊದಲು 25 ಇತ್ತು. ಅದಕ್ಕೆ ಅವಶ್ಯ ಇರುವಂತ ಪವರ್ ಅದು ಸ್ಯಾಂಕ್ಷನ್ ಆಗಿದೆ, ಕೆಲಸನೂ ಕಂಪ್ಲೀಟ್ ಆಗಿದೆ. ಈಗ